ಇವತ್ತು ಕಲಬುರಗಿ ನಗರದಲ್ಲಿ ನಿನ್ನೆ ರಾತ್ರಿಯ ಒಂದು 6-7 ಗಂಟೆ ಸಮಯದಲ್ಲಿ ನಮ್ಮ ಕಾರ್ಯಕರ್ತರಿಗೆ ಇನ್ಫಾರ್ಮೇಷನ್ ಬಂದಿದ್ದ ಪ್ರಕಾರ ಅವರು 112ಗೆ ಕರೆ ಮಾಡಿ ಇಲ್ಲಿಯ ಒಂದು ಅವ್ಯವಹಾರಗಳನ್ನು ವ್ಯಕ್ತಪಡಿಸಿದಾಗ 112 ಲೋಕಲ್ ಪೊಲೀಸ್ ಸ್ಟೇಷನ್ದವ್ರಿಗೆ ಹೇಳಿದ ನಂತರ ಲೋಕಲ್ ಪೊಲೀಸ್ ಸ್ಟೇಷನ್ದವರು ಆ ಕೆಲಸವನ್ನು ಪೂರ್ತಿಯಾಗಿ ಮಾಡಿಲ್ಲ ಅಂತ ಹೇಳಿ ನಾವು ವಿಫಲರಾಗ್ರ ಅಂತ ಹೇಳಿ ಹೇಳೋಕ್ಕೆ ಇಷ್ಟಪಡ್ತೀವಿ. ಯಾಕಂದರೆ ಅವರು ನಿನ್ನೆ ಒಂದು ರಾತ್ರಿಯ ಒಂದು ಸಮಯದಲ್ಲಿ ಆಗಿರುವ ಇನ್ಫಾರ್ಮೇಷನಿಂದ ಈಗ ತನಗೂ ಸಹ FIR ರಿಜಿಸ್ಟ್ರಿ ಆಗಿಲ್ಲ. ಮತ್ತು ಆಹಾರ ಇಲಾಖೆ ಮತ್ತು ಪೊಲೀಸ್ ಇಲಾಖೆದವರು ಇವತ್ತು ಏನಪ್ಪ ಅಂತಂದರೆ ಅಕ್ರಮವಾಗಿ ಸಾಗಾಣಿಕೆ ಮಾಡುವ ವ್ಯಾಪಾರಸ್ಥರಿಗೆ ಎಲ್ಲೋ ಪ್ರೋತ್ಸಾಹ ನೀಡೋದು ಅಂಥೇಳಿ ಒಂದು ಅನುಮಾನವನ್ನು ಕಂಡುಬರುವಂಥದ್ದು. ಮತ್ತು ನಾನು ಅವರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ, ಪೊಲೀಸ್ ಇಲಾಖೆಗೆ ಮತ್ತು ಆಹಾರ ಇಲಾಖೆಗೆ, ತಾವು ದಯವಿಟ್ಟು ಆದಷ್ಟು ಬೇಗ ಈ ಒಂದು ಹಗರಣ ಬಗ್ಗೆ ಇದು ಏನು ನಿನ್ನೆ ರಾತ್ರಿ ನಾವು ಕಾರ್ಯಕರ್ತರು ಇನ್ಫಾರ್ಮೇಷನ್ ಕೊಟ್ಟದ ಮೇಲೂ ಅಲ್ಲಿ ಮಾಲ್ ಯಾವ ಥರ ಖಾಲಿಯಾಗಿದೆ ಅದ್ರ ಬಗ್ಗೆ ಸಂಪೂರ್ಣ ತಾವು ಉತ್ತರ ನೀಡಬೇಕು. ಉತ್ತರ ನೀಡಲಿದ್ದಲ್ಲಿ ನಾವು ನ್ಯಾಯಾಲಯ ಒಂದು ಮೆಟ್ಲೆಯನ್ನು ಏರಬೇಕಾಗ್ತದೆ ಅಂತ ಹೇಳಿ ತಮಗೆ ಈ ಒಂದು ಪ್ರೆಸ್ ಮೀಟ್ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಯೂನಿವರ್ಸಿಟಿ ಲಿಮಿಟ್ಸಲ್ಲಿ ಬರೋದು ನಂದೂರು ಇಂಡಸ್ಟ್ರಿಯಲ್ ಏರಿಯಾ. ಹಗರಣ ಅಕ್ಕಿ ಸಾಗಣೆ ಮತ್ತು ಹಾಲಿನ ಪೌಡ್ರು, ಕ್ಷೀರಭಾಗ್ಯ ಹಾಲಿನ ಪೌಡ್ರು, ನಂದಿನ ಹಾಲಿನ ಪೌಡ್ರನ್ನು ಪಲ್ಟಿ ಮಾಡಿ ಕಳಿಸುವಂಥದ್ದು ಮಾಡಿದ್ದಾರೆ. ಟೋಟಲು ನಾನು ನೋಡಿದ ಪ್ರಕಾರ 40-50 ಕ್ವಿಂಟಲ್ಲು ಹಾಲಿನ ಪೌಡ್ರು ಮತ್ತು ಸುಮಾರು ಒಂದು 100-106 ಕ್ವಿಂಟಲ್ಲು ಅಕ್ಕಿ. ಯಾವುದೇ ಕಾರಣಕ್ಕೆ ಪರಿಶೀಲನೆ ಮಾಡಿಲ್ಲ. ಹೊರಗೆಲ್ಲ ಖಾಲಿ ಫೋಟೋ ತೆಕ್ಕೊಂಡು ಹೋಗಿದ್ದಾರೆ, ಫೋರ್ಸ್ ಫೋಟೋ ಕೊಟ್ಟಿದ್ದಾರೆ. ಯಾವುದು ಕೆಲಸ ಆಗಿಲ್ಲ, ಯಾವುದು FIR ಆಗಿಲ್ಲ. ನಾವು ಅದಕ್ಕೆ ಇವತ್ತು GPS ಫೋಟೋ ಎಲ್ಲ ಗ್ರೂಪ್ಗಳಲ್ಲಿ ಹಾಕಿದ್ದೀವಿ, ತಮ್ಮ ಮೀಡಿಯಾ ಗ್ರೂಪದಲ್ಲಿ ಹಾಕಿದ್ದೀವಿ. ತಾವು ದಯವಿಟ್ಟು ಹೋಗಿ ಅವ್ರಿಗೆ ಪ್ರಶ್ನೆ ಕೇಳಬೇಕು ಮತ್ತು ನಾವು ಪ್ರಶ್ನೆ ಕೇಳೋರು. ಆಹಾರ ಇಲಾಖೆಯದು ಕೈವಾಡಿದೆ ಮತ್ತು ಪೊಲೀಸ್ ಇಲಾಖೆದು ಕೈವಾಡ ಇದೆ. ಇದರಲ್ಲಿ ಶಾಮೀಲಿರೋರು ಬಸವರಾಜ್ ಗೌಡ ಅಂತೇಳಿ ಕೇಳಿ ಬಂದಿದೆ. ಮತ್ತು ಯಾರ್ಯಾರು ಶಾಮೀಲಿದೆ ಪೊಲೀಸರು ತನಿಖೆ ಮಾಡಬೇಕು. ಈ ಪಕ್ಷ 100% ಕಾಂಗ್ರೆಸ್ ಪಕ್ಷದವರೇ.